ನಮಸ್ಕಾರ ವೀಕ್ಷಕರೇ. ನಿನ್ನೆಯ ಸಂಚಿಕೆಯಲ್ಲಿ ಶ್ರೀರಾಮನ ಜನನ ಹೇಗಾಯ್ತು ಅಂತ ತಿಳ್ಕೊಂಡ್ವಿ. ಇವತ್ತಿನ ಸಂಚಿಕೆಯಲ್ಲಿ ಶ್ರೀರಾಮನ ಜನನ ರಘುವಂಶದಲ್ಲೇ ಯಾಕಾಯ್ತು ಅಂತ ತಿಳ್ಕೊಳ್ಳೋಣ. ಅಯೋಧ್ಯೆ ಸಂಭ್ರಮ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ. ನಾನು ನಿಮ್ಮ ಸುರಭಿ. ರಾಮ ರಘುವಂಶದಲ್ಲೇ ಯಾಕೆ ಜನಿಸಿದ ಅಂತ ತಿಳ್ಕೊಳ್ಳೋಕ್ಕೂ ಮೊದಲು ನಾವು ರಾಮನ ತಾತ ಅಂದ್ರೆ ದಶರಥನ ತಂದೆಯಾದ ಅಜ ಚಕ್ರವರ್ತಿ ಬಗ್ಗೆ ತಿಳ್ಕೋಬೇಕು. ಅಜ ಚಕ್ರವರ್ತಿಯು ಅಯೋಧ್ಯೆಯನ್ನ ರಾಜಧಾನಿಯಾಗಿ ಮಾಡಿಕೊಂಡು ಕೋಸಲ ಸಾಮ್ರಾಜ್ಯದ ಆಳ್ವಿಕೆಯನ್ನ ಮಾಡ್ತಿರ್ತಾರೆ. ಇವರು ವಿದರ್ಭದ ರಾಜಕುಮಾರಿ ಇಂದುಮತಿಯನ್ನ ಮದುವೆ ಆಗ್ತಾರೆ. ಇವರಿಬ್ಬರಿಗೂ ಹುಟ್ಟಿದ ಸುಪುತ್ರನೇ ದಶರಥ. ಇಂದುಮತಿಯು ತನ್ನ ಹಿಂದಿನ ಜನ್ಮದಲ್ಲಿ ಹರಿಣಿ ಎಂಬ ದೇವಲೋಕದ ಅಪ್ಸರೆಯಾಗಿರ್ತಾಳೆ. ಒಮ್ಮೆ ಇಂದ್ರನು ತೃಣಬಿಂದು ಋಷಿಯ ಕಠಿಣ ತಪಸ್ಸಿಗೆ ಹೆದರಿ ಅವನ ತಪಸ್ಸನ್ನ ಭಂಗ ಮಾಡಲು ಅವಳನ್ನ ಅವರ ವಿರುದ್ಧ ಕಳಿಸ್ತಾನೆ. ಅವನ ಮುಂದೆ ತನ್ನ ಆಕರ್ಷಕ ರೂಪವನ್ನು ಪ್ರದರ್ಶಿಸಿ ಅವನ ತಪಸ್ಸಿಗೆ ಅಡ್ಡಿಪಡಿಸುವಲ್ಲಿ ಯಶಸ್ವಿಯಾಗ್ತಾಳೆ. ಇದರಿಂದ ಕುಪಿತರಾದ ಋಷಿಯು ಆಕೆಯನ್ನು ಭೂಲೋಕದಲ್ಲಿ ಸಾಮಾನ್ಯ ಮಹಿಳೆಯಾಗಿ ಹುಟ್ಟಿ ಭೂಮಿಯಲ್ಲಿ ಆಕಾಶದ ಹೂವನ್ನು ಕಾಣುವವರೆಗೂ ಅಲ್ಲೇ ಇರುವಂತೆ ಶಾಪ ನೀಡ್ತಾರೆ. ಶಾಪದ ಪ್ರಕಾರ ಅವಳು ವಿದರ್ಭದ ರಾಜಕುಮಾರಿಯಾಗಿ ಜನಿಸ್ತಾಳೆ ಮತ್ತು ತನ್ನ ಸ್ವಯಂವರದ ಸಮಯದಲ್ಲಿ ರಾಜ ಅಜನನ್ನ ತನ್ನ ಪತಿಯಾಗಿ ಆರಿಸಿಕೊಳ್ತಾಳೆ. ಒಮ್ಮೆ ನಾರದ ಮುನಿಯು ಆಕಾಶದಲ್ಲಿ ಸಂಚರಿಸುತ್ತಿದ್ದಾಗ ಅವನ ವೀಣೆಯ ಮಾಲೆಯು ಇಂದುಮತಿಯ ಮೇಲೆ ಬಿದ್ದು ಅವಳನ್ನ ಶಾಪದಿಂದ ವಿಮೋಚನೆಗೊಳಿಸುತ್ತೆ. ಅಪ್ಸರೆ ರೂಪವನ್ನು ಮರಳಿ ಪಡೆದ ಅವಳು ಅಜನನ್ನು ಬಿಟ್ಟು ಭೂಮಿಯಿಂದ ದೇವಲೋಕಕ್ಕೆ ಮಾಯವಾಗ್ತಾಳೆ. ಭೂಲೋಕದಲ್ಲಿ ಅವಳ ಮೃತ ಶರೀರ ಸಿಗುತ್ತೆ. ಇಂದುಮತಿ ತೀರಿಕೊಂಡಾಗ ರಾಜ ದಶರಥನಿಗೆ ಕೇವಲ 8 ತಿಂಗಳು. ಅಜ ಚಕ್ರವರ್ತಿ ತನ್ನ ಹೆಂಡತಿ ಇಂದುಮತಿ ಸತ್ತಾಗ ಬಹಳ ದುಃಖಿತನಾಗಿರ್ತಾನೆ. ಎಷ್ಟೇ ವರ್ಷಗಳು ಕಳೆದ್ರೂ ಆ ನೋವಿನಿಂದ ಚೇತರಿಸಿಕೊಂಡಿರಲಿಲ್ಲ. ಕೆಲವು ವರ್ಷಗಳ ಆಳ್ವಿಕೆಯನ್ನ ಮಾಡಿ ಅಜ್ಞಾತವಾಸಕ್ಕೆ ತೆರಳುತ್ತಾರೆ. ಅವರು ಅಜ್ಞಾತವಾಸಕ್ಕೆ ತೆರಳಿದ ನಂತರ ದಶರಥ ಕೋಸಲ ಸಾಮ್ರಾಜ್ಯದ ಆಳ್ವಿಕೆಯನ್ನ ಶುರು ಮಾಡ್ತಾರೆ. ದಶರಥರ ಆಳ್ವಿಕೆಯ ಬಗ್ಗೆ ನಾವು ಈಗಾಗಲೇ ಹಿಂದಿನ ಸಂಚಿಕೆಯಲ್ಲಿ ನೋಡಿದೀವಿ. ಅಜ್ಞಾತವಾಸಕ್ಕೆ ಹೋಗಿದ್ದ ಅಜ ಚಕ್ರವರ್ತಿ ಅಲ್ಲೇ ಕಾಡಿನಲ್ಲೇ ಸಾವನ್ನಪ್ಪಿದರು. ಈ ವಿಷಯವನ್ನ ವಸಿಷ್ಠ ಗುರುಗಳು ದಶರಥನಿಗೆ ಸೂಚಿಸ್ತಾರೆ. ಆಗ ದಶರಥ ವಸಿಷ್ಠ ಮುನಿಯರ ಬಳಿ ತನ್ನ ತಂದೆಯ ಅಂತ್ಯಕ್ರಿಯೆಯನ್ನು ಮಾಡಲು ಅವರ ತಂದೆ ತೀರಿಕೊಂಡ ದಿನ ಹಾಗೂ ಸಮಯವನ್ನು ಕೇಳುತ್ತಾನೆ. ಆಗ ವಸಿಷ್ಠರು ಅದೆಲ್ಲ ಮಾಡುವ ಯಾವ ಅವಶ್ಯಕತೆಯೂ ಇಲ್ಲ, ಏಕೆಂದರೆ ಅಜ ಚಕ್ರವರ್ತಿಗೆ ಮೋಕ್ಷ ದೊರೆತಿದೆ ಎಂದು ಹೇಳುತ್ತಾರೆ. ಅಜ ಚಕ್ರವರ್ತಿಗೆ ಯಾಕೆ ಮೋಕ್ಷ ದೊರೆಯಿತೆಂಬ ವಿಷಯ ಸ್ಪಷ್ಟವಾಗಿ ಎಲ್ಲಿಯೂ ಉಲ್ಲೇಖ ಮಾಡಿಲ್ಲ. ಆದರೆ ದಶರಥ ಅವರಿಗೆ ಮೋಕ್ಷ ದೊರೆತಿದ್ದರೂ ಕೂಡ ಒಬ್ಬ ಮಗನಾಗಿ ನಾನು ನನ್ನ ಕರ್ತವ್ಯವನ್ನು ಮಾಡದಿದ್ದರೆ ನಾನು ನನ್ನ ದಿನನಿತ್ಯ ಜೀವನವನ್ನು ಮುಂದುವರೆಸಲು ಸಾಧ್ಯವಾಗುವುದಿಲ್ಲ ಎಂದು ಹೇಳುತ್ತಾರೆ. ಇದನ್ನು ಕೇಳಿ ವಸಿಷ್ಠರಿಗೆ ಬಹಳ ಖುಷಿಯಾಗುತ್ತದೆ. ದಶರಥ ತನ್ನ ತಂದೆಯ ಅಂತ್ಯಕ್ರಿಯೆಯನ್ನು ಶಾಸ್ತ್ರೋಕ್ತವಾಗಿ ಮಾಡಿ ಮುಗಿಸುತ್ತಾನೆ. ಇದು ಒಂದು ಕಡೆ ನಡೆಯುತ್ತಿದ್ದರೆ, ಇನ್ನೊಂದು ಕಡೆ ಹೋದ ಸಂಚಿಕೆಯಲ್ಲಿ ಹೇಳಿದಂತೆ ದೇವತೆಯರು ಹಾಗೂ ಋಷಿವರ್ಯರು ರಾವಣನ ಹಿಂಸೆ ತಡೆಯಲಾರದೆ ವಿಷ್ಣುವಿನ ಮೊರೆ ಹೋಗಿರ್ತಾರೆ. ಆಗ ವಿಷ್ಣು ತನ್ನ 7ನೆಯ ಅವತಾರದ ಮರ್ಯಾದಾ ಪುರುಷೋತ್ತಮ ರಾಮನ ಅವತಾರ ತಾಳಲು ಭೂಲೋಕದಲ್ಲಿ ಒಂದು ಕುಟುಂಬವನ್ನ ಹುಡುಕ್ತಾ ಇರ್ತಾನೆ. ಆಗ ವಿಷ್ಣು ದಶರಥನಿಗೆ ತನ್ನ ತಂದೆಯ ಪ್ರತಿ ಇರುವ ಪ್ರೀತಿ ಗೌರವವನ್ನು ನೋಡಿ ಇವರಿಗಿಂತ ಒಳ್ಳೆಯ ತಂದೆ ನನಗೆ ಸಿಗಲು ಸಾಧ್ಯವಿಲ್ಲ ಎಂದು ಹೇಳಿ ರಘುವಂಶದಲ್ಲಿ ದಶರಥನಿಗೆ ಹುಟ್ಟಲು ನಿರ್ಧರಿಸುತ್ತಾರೆ. ಹಾಗೂ 3 ರಾಣಿಯರಲ್ಲಿ ಕೌಸಲ್ಯೆ ಮೊದಲನೆಯವರಾದ ಕಾರಣ ಅವರ ಹೊಟ್ಟೆಯಲ್ಲಿ ಹುಟ್ಟಲು ನಿರ್ಧರಿಸುತ್ತಾರೆ. ನೋಡಿದ್ರಲ್ಲ ವೀಕ್ಷಕರೇ, ರಾಮನ ಜನನ ರಘುವಂಶದಲ್ಲೇ ಯಾಕಾಯ್ತು ಅಂತ ಇವತ್ತಿನ ಸಂಚಿಕೆಯಲ್ಲಿ ತಿಳ್ಕೊಂಡ್ವಿ. ನಾಳೆಯ ಸಂಚಿಕೆಯಲ್ಲಿ ಶ್ರೀರಾಮನ ಬಾಲ್ಯ ಜೀವನದ ಬಗ್ಗೆ ತಿಳ್ಕೊಳ್ಳೋಣ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಹೆಚ್ಚಿನ ಅಪ್ಡೇಟ್ಸ್ಗಾಗಿ ನಮ್ಮ ಇನ್ಸ್ಟಾಗ್ರಾಮ್ ಹಾಗೂ ಫೇಸ್ಬುಕ್ ಅಕೌಂಟ್ಸ್ನ ಫಾಲೋ ಮಾಡಿ. ನಾನು ನಿಮಗೆ ಮತ್ತೆ ನಾಳೆಯ ಸಂಚಿಕೆಯಲ್ಲಿ ಸಿಗ್ತೀನಿ. ಜೈ ಶ್ರೀರಾಮ್.